ಅನ್ಫಿಲ್ಟರ್ಡ್ ಸತ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾಕೆ ದುಬೈ ಅಂಡರ್ವರ್ಲ್ಡ್ ಮಾಫಿಯಾ ಮತ್ತು ಕ್ರಿಮಿನಲ್ಸ್ ಗ್ಯಾಂಗ್ಗಳ ಫೇವರೆಟ್ ನಗರವಾಗ್ಬಿಟ್ಟಿದೆ? ದಾವೂದ್ ಇಬ್ರಾಹಿಂ, ವಿಜಯ್ ಮಲ್ಯ, ಛೋಟಾ ರಾಜನ್ ಹೀಗೆ 200ಕ್ಕೂ ಹೆಚ್ಚು ಭಯೋತ್ಪಾದಕರು, ಕ್ರಿಮಿನಲ್ಗಳು, ಡ್ರಗ್ ಲಾರ್ಡ್ಗಳ ಲಿಂಕ್ ದುಬೈಗೆ ಸೇರುತ್ತೆ. ಆದರೆ ಇಷ್ಟೆಲ್ಲ ಆದರೂ ಇದು ಜಗತ್ತಿನ ಅತ್ಯಂತ ಸೇಫ್ ಸಿಟಿ. ಹಾಗಾದರೆ ಇದು ನ್ಯೂ ಕ್ರೈಮ್ ಕ್ಯಾಪಿಟಲ್? UAE ಅನ್ನು ಹೊಳೆಯುವ ನಗರವನ್ನಾಗಿಟ್ಟಿರೋದು ಇಂತಹ ಕ್ರಿಮಿನಲ್ ಚಟುವಟಿಕೆಗಳೇ ಅನ್ಸುತ್ತೆ. ಡೇನಿಯಲ್ ಕಿನಾಮ್, ವಯಸ್ಸು 48, ಇಂಟರ್ಪೋಲ್ನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಡ್ರಗ್ ಲಾರ್ಡ್ ಮತ್ತು ಮಾಸ್ ಮರ್ಡರರ್. FBI ಇವನ ತಲೆಯ ಮೇಲೆ $5 ಬಿಲಿಯನ್ ಬಹುಮಾನ ಇಟ್ಟಿದೆ. ಅಂದು 20 ಅಕ್ಟೋಬರ್ 2025ರಂದು ಡೇನಿಯಲ್ ಬುರ್ಜ್ ಖಲೀಫಾದ 40ನೇ ಅಂತಸ್ತಿನಲ್ಲಿ ಕುಳಿತು ಚಿನ್ನದ ಕಪ್ನಲ್ಲಿ ಕಾಫಿ ಕುಡಿಯುತ್ತಿದ್ದ. ಅವನಿಗೆ ಇದ್ದಕ್ಕಿದ್ದಂತೆ ಕೆಳಗಡೆ ಪೊಲೀಸ್ ಸೈರನ್ ಕೇಳಿಸುತ್ತೆ. ಆದರೆ ಅದು ಡೇನಿಯಲ್ಗಾಗಿ ಅಲ್ಲ, ಕೆಳಗಡೆ ಒಬ್ಬ ಫೋನ್ ಕಳ್ಳನನ್ನು ಹಿಡಿಯೋಕೆ. ಇಲ್ಲಿ ವಿಪರ್ಯಾಸ ಏನಂದ್ರೆ, ಒಂದೇ ನಗರ, ಒಂದೇ ಪೊಲೀಸ್. ಫೋನ್ ಕಳ್ತನ ಮಾಡಿದವನಿಗೆ ಜೈಲು, ಆದರೆ $26 ಬಿಲಿಯನ್ ಲೂಟಿ ಮಾಡಿದ್ರೆ ಪ್ರೊಟೆಕ್ಷನ್. ಇನ್ನೊಂದು ಕೇಳಿ, 5 ಗ್ರಾಮ್ ಡ್ರಗ್ಸ್ ಸಿಕ್ಕರೆ ಫಾಸಿ ಶಿಕ್ಷೆ. ಆದರೆ 20 ದೇಶಗಳ ಮೋಸ್ಟ್ ವಾಂಟೆಡ್ ಡ್ರಗ್ ಲಾರ್ಡ್ಗಳು ಇಲ್ಲಿ ರಾಜರೋಷವಾಗಿ ತಿರುಗಾಡ್ತಾರೆ. ಇದು ಬರೀ ಕೋಇನ್ಸಿಡೆನ್ಸಾ ಅಥವಾ ದುಬೈ ಪ್ಲಾನ್ ಮಾಡಿದ ಡಿಸೈನಾ? ಅಂದು 2023 ವಾಷಿಂಗ್ಟನ್ DC ಸೀನಿಯರ್ ಅನಾಲಿಟಿಕಲ್ ಎಕ್ಸ್ಪರ್ಟ್ ಮಾರಿಯಾ ಕೋವ್ಯಾಕ್ಸ್ಗೆ ಒಂದು ಎನ್ಕ್ರಿಪ್ಟೆಡ್ ಮೇಲ್ ಬರುತ್ತೆ. ಅದು ಏನಂತ ಅಂದ್ರೆ, ದುಬೈ ಇದನ್ನು ಯಾವತ್ತಿಗೂ ಒಪ್ಕೊಳ್ಳಲ್ಲ ಅಂತ. ಮಾರಿಯಾ ಸ್ಕ್ರಾಲ್ ಮಾಡ್ತಾ ಹೋದಂತ ಒಂದು ವಿಚಿತ್ರವಾದ ಪ್ಯಾಟರ್ನ್ ಕಾಣಿಸುತ್ತೆ. ಕೊಕೇನ್ ವ್ಯಾಪಾರಿಗಳು, ಆಫ್ರಿಕನ್ ಸರ್ವಾಧಿಕಾರಿಗಳು, ನಿಷೇಧಿತ ಭಯೋತ್ಪಾದಕರು, ಹೆಜ್ಬುಲ್ಲಾ ಮಾಸ್ಟರ್ ಮೈಂಡ್ಗಳು, ರಷ್ಯನ್ ಉದ್ಯಮಿಗಳು, ಎಲ್ಲರ ಕೋಟ್ಯಾಂತರ ಆಸ್ತಿಗಳು ದುಬೈನ ಟವರ್ನಲ್ಲಿ ಸೇಫ್ ಆಗಿದ್ದವು. ಈ ನಗರ ಇವರನ್ನು ಸೇಫ್ ಮಾಡ್ತಿಲ್ಲ, ಬದಲಿಗೆ ಕಲೆಕ್ಟ್ ಮಾಡ್ತಿದೆ ಅನ್ಸುತ್ತೆ. ಮಾರಿಯ ಕೈಗೆ ಸಿಕ್ಕ ಈ ಡಾಟಾ ಅವಳ ಕೆರಿಯರ್ನೇ ಬದಲಾಯಿಸಬಹುದು ಅಥವಾ ಪ್ರಾಣಕ್ಕೆ ಕುತ್ತು ತರಬಹುದು. 6 ತಿಂಗಳ ನಂತರ ದುಬೈ ಅನ್ಲಾಕ್ಡ್ ಅನ್ನೋ ರಿಪೋರ್ಟ್ ಪಬ್ಲಿಷ್ ಆಯಿತು. ನೋಡಿ, ಅದರಲ್ಲಿ ಕೆಲವು ಹೆಸರುಗಳು ಈ ರೀತಿ ಇವೆ: ಜೀನಿಸ್ ಕ್ಯಾಡ್ರಿಕ್, ಸಸ್ಪೆಕ್ಟೆಡ್ ಬ್ಯಾಸಿಯನ್ ಗ್ಯಾಂಗ್ಸ್ಟರ್, ಡ್ರಗ್ಸ್ ಸ್ಮಗ್ಲಿಂಗ್ ಚಾರ್ಜಸ್. ಆದರೆ ಅಡ್ರೆಸ್ ಬುರ್ಜ್ ಖಲೀಫಾ 37ನೇ ಫ್ಲೋರ್ನಲ್ಲಿರೋ ಐಷಾರಾಮಿ ಪೆಂಟ್ ಹೌಸ್. ಅವನ ಹೆಂಡತಿ ಆನಿಯಾ ಇನ್ಸ್ಟಾಗ್ರಾಮ್ನ ಇನ್ಫ್ಲೂಯೆನ್ಸರ್. ಇನ್ನು ಕ್ರಿಸ್ಟಿ ಕೀನ್, ಗ್ಲೋಬಲ್ ಕೊಕಿನ್ನ ಕಿಂಗ್ ಪಿನ್. ಇವರನ್ನೆಲ್ಲ US ಗೌರ್ನಮೆಂಟ್ ಬ್ಯಾನ್ ಮಾಡಿದೆ. $5 ಬಿಲಿಯನ್ ಬಹುಮಾನ ಕೂಡ ಇದೆ. ಆದರೆ ಇವರು ದುಬೈನ ಕೆಫೆಗಳಲ್ಲಿ ಆರಾಮಾಗಿ ತಿಂದು ರಿವ್ಯೂ ಕೂಡ ಬರೆದೋಗ್ತಾರೆ. ಇವರಿಗೆ ಯಾವುದೇ ಭಯವಿಲ್ಲ, ಬರೀ ನಾರ್ಮಲ್ ಲೈಫ್. ಅಮೇರಿಕ ಇವರ ರಿವ್ಯೂ ಇಂದಲೇ ಇವರನ್ನು ಪತ್ತೆ ಹಚ್ಚಿ ಶಾಕ್ ಆಗಿತ್ತು. ಇಂಡಿಯಾಗೆ ಬರೋದಾದ್ರೆ, ಇಂಡಿಯಾದ ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ಕಾಡು ಗುಹೆಗಳಲ್ಲಿ ಅಡಗಿಲ್ಲ. ಅವರು ಓಡಿ ಹೋಗಿರೋದು ಈ ಐಷಾರಾಮಿ ಜೈಲಿಗೆ. ಇಲ್ಲಿ ಬೇಡಿಗಳಿಲ್ಲ, ಬದಲಿಗೆ ಸ್ಕೈ ಸ್ಕೇಪರ್ಗಳಿವೆ. ದಾವೂದ್ ಇಬ್ರಾಹಿಂ 1993 ಮುಂಬೈ ಸೀರಿಯಲ್ನ ಬ್ಲಾಸ್ಟ್ ಆರೋಪಿ. ಅವನ ನೆಟ್ವರ್ತ್ 42,900 ಕೋಟಿ ರೂಪಾಯಿಗಳು. ಇವನ ಫೈನಾನ್ಷಿಯಲ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಗೊತ್ತಾ? ಅದೇ ದುಬೈನಲ್ಲಿ. ಇನ್ನೊಬ್ರು ನೀರವ್ ಮೋದಿ, ಭಾರತದಿಂದ 13,000 ಕೋಟಿ ಲೂಟಿ ಮಾಡಿ ಓಡಿ ಹೋದವರು. ದುಬೈನ ಜುಮೇರಾ ಲೇಕ್ ಟವರ್ಸ್ನಲ್ಲಿ 3 ಲಕ್ಸುರಿ ಆಫೀಸ್ ನಡೆಸಿದ್ದ. ಯಾಕೆ ಇವರೆಲ್ಲ ದುಬೈಗೆ ಬಂದ ತಕ್ಷಣ ಮೋಸ್ಟ್ ವೆಲ್ಕಮ್ ಗೆಸ್ಟ್ ಆಗ್ತಾರೆ? ದುಬೈಗೆ ಇದು ಗೊತ್ತಿದ್ಯಾ ಅಥವಾ ಗೊತ್ತಿದ್ರೂ ಕಣ್ಣು ಮುಚ್ಕೊಂಡಿದ್ಯಾ? ದುಬೈ ಗೌರ್ಮೆಂಟ್ ಜೊತೆ ಕೆಲಸ ಮಾಡೋ ಡ್ಯಾಮ್ಯಾಕ್ ಗ್ರೂಪ್ನ ಏಜೆಂಟ್ ಒಬ್ಬ ಥಿಂಗ್ ಆಪರೇಷನ್ನಲ್ಲಿ ಹೇಳ್ತಾನೆ, ನಮ್ಮ ಹತ್ರ ಜಗತ್ತಿನ ಮೂಲೆ ಮೂಲೆಯಿಂದ ಜನ ಬರ್ತಾರೆ, ಬ್ಯಾಗ್ ತುಂಬ ಕ್ಯಾಶ್ ತರ್ತಾರೆ ಪ್ರಾಪರ್ಟಿ ತಗೊಳ್ಳೋದಕ್ಕೆ. ಜರ್ನಲಿಸ್ಟ್ ಕೇಳಿದ್ರು, ಒಂದು ವೇಳೆ ಈ ದುಡ್ಡು ಡ್ರಗ್ಸ್ ಅಥವಾ ಇಲ್ಲೀಗಲ್ ದಾರಿಗಳಿಂದ ಬಂದಿದ್ರೆ? ಆಗ ಏಜೆಂಟ್ನ ಉತ್ತರ ಸಿಂಪಲ್ ಆಗಿತ್ತು, ನಮಗೆ ಅದೆಲ್ಲ ಬೇಕಾಗಿಲ್ಲ, ಅದು ನಮ್ಮ ಮ್ಯಾಟ್ರು ಅಲ್ಲ, ನಮಗೆ ದುಡ್ಡು ಬಂದರೆ ಸಾಕು. ಫೆಬ್ರವರಿ 2024ರವರೆಗೆ UAE FATFನ ಲಿಸ್ಟ್ನಲ್ಲಿತ್ತು. ಅಂದರೆ ಮನಿ ಲ್ಯಾಂಡ್ರಿಂಗ್ ಮತ್ತು ಟೆರರ್ ಫಂಡಿಂಗ್ ಆಗೋ ದೇಶ ಅಂತ ಅರ್ಥ. ಒಂದು ಗಾದೆ ಇದೆ, ಅದು ಏನಂದರೆ, ನಿಮ್ಮ ಹಿತ್ತಲಲ್ಲಿ ಹಾವನ್ನು ಸಾಕಿಕೊಂಡು ಅದು ಪಕ್ಕದ ಮನೆಯವರನ್ನೇ ಕಚ್ಚುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ದುಬೈನ ಕತೆ ಸ್ವಲ್ಪ ಬೇರೆನೇ ಇದೆ. ಇದು ದುಬೈನ ಸರ್ವೈವಲ್ ಪ್ರಶ್ನೆ. ಆಗ ಒಂದು ಒಗಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ 2 ಟ್ರೈನ್ ಟ್ರ್ಯಾಕ್ ಇದೆ. ಒಂದರಲ್ಲಿ ಒಬ್ಬ ಮನುಷ್ಯ, ಇನ್ನೊಂದರಲ್ಲಿ 4 ಜನ ಇದ್ದಾರೆ. ಹೋಗಿ ಇವಾಗ ಲಿವರ್ ಹೇಳಿದ್ರೆ ಒಬ್ಬ ಸಾಯ್ತಾನೆ, ಎಳಿಲಿಲ್ಲ ಅಂದರೆ 4 ಜನ ಸಾಯ್ತಾರೆ. ಆಗ ನೀವೇನು ಮಾಡ್ತೀರಾ? 60 ವರ್ಷಗಳ ಹಿಂದೆ ದುಬೈನ ರೂಲರ್ ಶೇಖ್ ರಶೀದ್ನ ಮುಂದೆ ಇಂಥದೇ ಪರಿಸ್ಥಿತಿ ಇತ್ತು. 1958ರಲ್ಲಿ ಲಂಡನ್ನ ಶೇಖ್ ರಶೀದ್ ಒಂದು ಮಾತನ್ನು ಹೇಳ್ತಾರೆ, ದುಬೈ ಆಶೀಶ್ ಮತ್ತು ಅಫೀಮ್ ಸ್ಮಗ್ಲಿಂದ ಬದುಕ್ತಾ ಇದೆ. ಇದು ಜಗತ್ತಿನ ಹೆಡ್ಲೈನ್ ಆಗುತ್ತೆ. ಶೇಖ್ ರಶೀದ್ ವಿಚಿತ್ರವಾದ ವ್ಯಕ್ತಿ. ಲಕ್ಸುರಿ ಆಗಿದ್ದರೂ ಸಾಧಾರಣ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು.
ಆದರೆ ಅವರ ಕಾಲದಲ್ಲಿ ದುಬೈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕ್ಯಾಪಿಟಲ್ ಆಗಿದ್ದು ಯಾಕೆ? 1930ರಲ್ಲಿ ದುಬೈನಲ್ಲಿ ಹೀಗಿರೋ ಸ್ಕೈಸ್ಕೇಪರ್ಗಳು ಇರಲಿಲ್ಲ. ಬರೀ ಮರಳು ಮತ್ತು ಅವರಿಗೆ ಹಸಿವಿತ್ತು. 17 ವರ್ಷಗಳ ಕಾಲ ನರಕದಂಥ ಜೀವನ. ತಿನ್ನೋಕೆ ಅನ್ನ ಇಲ್ಲದೆ ಜನ ಮರುಭೂಮಿಯ ಹಳ್ಳಿಗಳನ್ನು ತಿಂದು ಬದುಕ್ತಾ ಇದ್ರು. ಅದಕ್ಕಿಂತ ಮುಂಚೆ ದುಬೈ ಮುತ್ತುಗಳ ವ್ಯಾಪಾರಕ್ಕೆ ಫೇಮಸ್ ಆಗಿತ್ತು. ಆದರೆ ಜಗತ್ತಿನ ಉದ್ಯಮಿ ಕೋಕಿಚಿ ಮಿಕಿಮೋಟೋ ಅವನ ಲ್ಯಾಬ್ನಲ್ಲಿ ಮುತ್ತುಗಳನ್ನು ತಯಾರಿಸಿದ ಮೇಲೆ ದುಬೈನ ಮುತ್ತುಗಳಿಗೆ ಡಿಮ್ಯಾಂಡ್ ಹೋಯಿತು. 1929ರ ಆರ್ಥಿಕ ಕುಸಿತ ದುಬೈನ ಸೊಂಟವನ್ನು ಮುರಿಯಿತು. 1932ರಲ್ಲಿ ಬಹರೇನ್ನಲ್ಲಿ ತೈಲ ಸಿಗುತ್ತೆ. ಕುವೈತ್, ಸೌದಿ ಅರೇಬಿಯಾದಲ್ಲೂ ತೈಲ ಸಾಗರವಾಗಿಯೇ ಸಿಗುತ್ತೆ. ಆದರೆ ದುಬೈನಲ್ಲಿ ಭೂಮಿಯನ್ನು ಅಗೆದಾಗ ಸಿಕ್ಕಿದ್ದು ಬರೀ 4 ಬಿಲಿಯನ್ ಬ್ಯಾರೆಲ್ ಅಷ್ಟೇ. ನೆರೆಹೊರೆಯ ದೇಶಗಳಿಗೆ ಹೋಲಿಸಿದರೆ ಇದು ಸಮುದ್ರಕ್ಕೆ ಒಂದು ಹನಿ ಮಾತ್ರವಷ್ಟೇ. ಆಗ ದುಬೈ ಮತ್ತೆ ಕಂಗಾಲಾಗಿ ಹೋಯಿತು. ಆದರೆ ಅಲ್ಲಿಂದನೇ ದುಬೈನ ಹೊಸ ಅಧ್ಯಾಯ ಶುರುವಾಯಿತು ಅಂದ್ಕೊಳ್ಳಿ. ಶೇಖ್ ರಶೀದ್ ತಮ್ಮ ತಂದೆಗೆ ಮಾತನ್ನು ಕೊಟ್ಟಿದ್ರು, ದುಬೈನ ಕತೆ ಮುಗಿಯಲ್ಲ. ರಶೀದ್ ಜಗತ್ತಿನ ಅಭಿವೃದ್ಧಿ ಹೊಂದಿದ ದೇಶಗಳ ಇತಿಹಾಸವನ್ನು ಓದಿದ್ರು. ಆಗ ಅವರಿಗೊಂದು ಪ್ಯಾಟ್ರನ್ ಸಿಕ್ತು. ಜಗತ್ತು ಕಾಣೋ ರೀತಿನೇ ಬೇರೆ, ನಡೆಯೋ ರೀತಿನೇ ಬೇರೆ. ಜಗತ್ತಿಗೆ ಏನು ಬೇಕು? ಟ್ರೇಡ್, ಫಾಸ್ಟ್ ಟ್ರೇಡ್ ಮತ್ತು ಯಾವುದೇ ಪ್ರಶ್ನೆ ಕೇಳದ ಟ್ರೇಡಾ? ಇದೇ ದುಬೈನ DNA ಆಗಿ ಬದಲಾಯಿತು. ಸಾಲ ಇದ್ರೂ ಕುವೈತ್ನಿಂದ $4 ಬಿಲಿಯನ್ ಲೋನ್ ತಗೊಂಡ್ರು. ದುಬೈ ಕ್ರೀಕನ್ನು ಹಾಳ ಮಾಡಿಸಿದ್ರು. ಆಗ ಇದರಿಂದ ದೊಡ್ಡದಾದ ಹಡಗುಗಳು ಬರಲು ಸಾಧ್ಯವಾಯಿತು. ಟ್ಯಾಕ್ಸನ್ನು ಕಡಿಮೆ ಮಾಡಿದ್ರು. ಆ ಸಮಯದಲ್ಲಿ ಇಂಡಿಯಾದ ಗೋಲ್ಡ್ ಮೇಲೆ ರೆಗ್ಯುಲೇಷನ್ ಸಿಕ್ತು. ಆಗ ದುಬೈ ಇದನ್ನು ಚೆನ್ನಾಗಿ ಬಳಸಿಕೊಂಡಿತು. $35 ಚಿನ್ನ ಇಂಡಿಯಾಗೆ ಬರೋಷ್ಟರಲ್ಲಿ ಬೆಲೆ ಡಬಲ್ ಆಗಿತ್ತು. ಸ್ಮಗ್ಲಿಂಗ್ ದುಬೈಗೆ ಹೊಸ ಜೀವ ನೀಡಿತು. ವರ್ಷಕ್ಕೆ 200ರಿಂದ 300 ಟನ್ ಚಿನ್ನ ಎಕ್ಸ್ಪೋರ್ಟ್ ಆಗ್ತಿತ್ತು. ನಂತರ ಶೇಖ್ ಮೊಹಮ್ಮದ್ ಬಂದ ಮೇಲೆ ಜಬೆಲ್ ಆಲಿ ಪೋರ್ಟ್ ಅನ್ನ ಫ್ರೀ ಟ್ರೇಡ್ ಝೋನ್ ಆಗಿ ಮಾಡಿದ್ರು. 0 ಟ್ಯಾಕ್ಸ್, 100% ಓನರ್ಶಿಪ್. ಬನ್ನಿ ದುಡಿಯಿರಿ, ಟ್ಯಾಕ್ಸ್ ಇಲ್ಲದೆ ವಾಪಸ್ ತಗೊಂಡು ಹೋಗಿ ಅನ್ನೋದು ಮೆಸೇಜ್ ಆಗಿತ್ತು. ಆದರೆ ಇದೇ ಸಿಸ್ಟಮ್ ಮನಿ ಲ್ಯಾಂಡರ್ಸ್ಗೆ ಸ್ವರ್ಗವಾಗಿತ್ತು. ರುಜಾ ಇಗ್ನೋಟೋಮಾ, ಕ್ರಿಪ್ಟೋ ಕ್ವೀನ್, $4 ಬಿಲಿಯನ್ ಫ್ರಾಡ್ ಮಾಡಿ ನಾಪತ್ತೆ ಆದವಳು. ಅವಳ ಕಳ್ಳತನದ ದುಡ್ಡು ದುಬೈನ ಕಂಪನಿಗಳ ಮೂಲಕ ಪ್ರಾಪರ್ಟಿಯಾಗಿ ಬದಲಾಯಿತು. ಆದರೆ ಇಲ್ಲಿ ದುಬೈನಲ್ಲಿ ಏನೂ ಕೇಳಲ್ಲ. ಕ್ಯಾಶ್, ಕ್ರಿಪ್ಟೋ ಏನಿದ್ರೂ ನಡೆಯುತ್ತೆ. ಪ್ರಾಪರ್ಟಿ ತಗೊಂಡ ತಕ್ಷಣ ನಿಮ್ಮ ಬ್ಲ್ಯಾಕ್ ಮನಿ ವೈಟ್ ಮನಿ ಆಗಿಬಿಡುತ್ತೆ. 2024ರಲ್ಲೂ ಸ್ಟಿಂಗ್ ಆಪರೇಷನ್ನಲ್ಲಿ ಡ್ರಗ್ ಕಂಟ್ರೋಲ್ ಅವರಿಗೆ ಪ್ರಾಪರ್ಟಿಯಲ್ಲಿ ದುಡ್ಡು ಹಾಕಲು ಅಡ್ವೈಸ್ ನೀಡಲಾಗುತ್ತಿತ್ತು. ಇಲ್ಲಿ 170 ಕೋಟಿ ರು ಬೆಲೆಯ ಮನೆಗಳು ಕೂಡ ಚಾಕ್ಲೇಟ್ ತರ ಸೇಲ್ ಆಗ್ತಿವೆ. ಇದಕ್ಕೆ ಗೋಲ್ಡನ್ ವೀಸಾ ಕೂಡ ಕಾರಣ. ಇಂಟರ್ನ್ಯಾಷನಲ್ ಪ್ರೆಷರ್ ಇದ್ದರೂ ದುಬೈ ಕ್ರಿಮಿನಲ್ಗಳನ್ನು ಬಿಟ್ಟುಕೊಡಲ್ಲ. ಯಾಕಂದ್ರೆ UAE ಕೇವಲ 27 ದೇಶಗಳ ಜೊತೆ ಮಾತ್ರ ಒಪ್ಪಂದ ಮಾಡಿಕೊಂಡಿದೆ. ಅದೇ 165 ದೇಶಗಳ ಜೊತೆ ಯಾವುದೇ ಒಪ್ಪಂದ ಇಲ್ಲ. ದ ಬ್ರದರ್ಸ್ ಕೇಸ್ನಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಅವರನ್ನು ಹ್ಯಾಂಡ್ ಓವರ್ ಮಾಡಲು ದುಬೈ ನಿರಾಕರಿಸಿತು. ಆದರೆ 2022ರಲ್ಲಿ FATF ದುಬೈಯನ್ನ ಗ್ರೇ ಲಿಸ್ಟಿಗೆ ಹಾಕಿದ ಮೇಲೆ ಪರಿಸ್ಥಿತಿ ಬದಲಾಯಿತು. ಆಗ ದುಬೈ ತನ್ನ ಸಿಸ್ಟಮ್ ಅನ್ನು ಬದಲಾಯಿಸಿತು. ಆಂಟಿ ಮನಿ ಲ್ಯಾಂಡ್ರಿಂಗ್ ಡಿಪಾರ್ಟ್ಮೆಂಟ್ ಅನ್ನು ಶುರು ಮಾಡಿತು. 2022ರಲ್ಲಿ 432 ಸ್ಕ್ಯಾಮರ್ಸ್ಗಳನ್ನು ಅರೆಸ್ಟ್ ಮಾಡಿತು. 5300 ಕೋಟಿ ಆಸ್ತಿಯನ್ನು ಜಪ್ತು ಮಾಡಿತು. ಫೆಬ್ರವರಿ 2024ರಲ್ಲಿ ದುಬೈ ಗ್ರೇ ಲಿಸ್ಟ್ನಿಂದ ಹೊರಗೆ ಬಂತು. ಕೊನೆಯದಾಗಿ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಪಾಲಿಸಿಗಳು ಸರಿಯೋ ತಪ್ಪೋ ಗೊತ್ತಿಲ್ಲ. ಲಂಡನ್ ಇವತ್ತು ಫೈನಾನ್ಸಿಯಲ್ ಕ್ಯಾಪಿಟಲ್ ಆಗಿದೆ. ಆದರೆ ಅದರ ಇತಿಹಾಸ ಲೂಟಿಯ ದುಡ್ಡಿನಿಂದಲೇ ಮಾಡಲ್ಪಟ್ಟಿದೆ. ಸ್ವಿಟ್ಜರ್ಲ್ಯಾಂಡ್ ಬಾಕ್ಸಿಂಗ್ ಸೀಕ್ರೆಸಿ ಹೆಸರಲ್ಲಿ ಇಲ್ಲಿಗಲ್ ದುಡ್ಡನ್ನು ಸೇಫ್ ಮಾಡ್ಕೊಳ್ತು. ಸಿಂಗಾಪುರ ಕೂಡ ಇದನ್ನೇ ಮಾಡಿತು. ಈ ದೇಶಗಳು ಮೊರಾಲಿಟಿಯನ್ನು ಇನ್ವೆಂಟ್ ಮಾಡಲಿಲ್ಲ. ಬದಲಾಗಿ ತಮ್ಮ ತಪ್ಪುಗಳಿಂದ ಬಂದ ದುಡ್ಡಿನ ಮೇಲೆ ಅದನ್ನು ಕಟ್ಕೊಂಡಿದ್ದಾರೆ. ಶೇಖ್ ರಶೀದ್ ಇದನ್ನೇ ಅರ್ಥ ಮಾಡಿಕೊಂಡಿದ್ರು. ಹಸಿದ ನಗರಗಳನ್ನು ನೈತಿಕತೆ ಉಳಿಸಲ್ಲ, ದಕ್ಷ ಸಿಸ್ಟಮೇ ಅವರನ್ನು ಉಳಿಸುತ್ತೆ. ಜಗತ್ತನ್ನು ನೈತಿಕತೆಯಿಂದ ನೋಡುವವರು ಬರೀ ಅಲ್ಲೇ ಬದುಕ್ತಾರೆ. ಆದರೆ ಲಾಜಿಕ್ಕಿಂದ ನೋಡುವವರು ಜಗತ್ತನ್ನೇ ಆಳ್ತಾರೆ. ನಾವೀಗ ನೋಡಿದ್ದು ದುಬೈನ ಕಥೆಯಲ್ಲ, ಇದು ಜಗತ್ತಿನ ನಿಜವಾದ ಮುಖ.